ಗುಡ್ ಮಾರ್ನಿಂಗ್ ಗೆಳೆಯರೆ. ಇವತ್ತು ನನ್ನ ಹಂಪಿಯ ಕೊನೆಯ ದಿನವಾಗಿದೆ. ಸೊ ಒಂದು ವಾರ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಲೊಕೇಶನ್ಸ್ಗಳು ನೋಡೋಕ್ಕೆ ಸಿಕ್ಕವು, ಜೊತೆಗೆ ಸಾವಿರಾರು ಹೊಸ ಹೊಸ ಬ್ಯೂಟಿಫುಲ್ ಮೆಮೊರಿಗಳು ಕೂಡ ಸಿಕ್ಕವು. ಸೊ ನನ್ನ ಹಂಪಿ ಜರ್ನಿ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ಬ್ಯೂಟಿಫುಲ್ ಆಗಿತ್ತು. ಸೊ ಇವತ್ತು ನಾನು ಮಿಕ್ಕಿರುವ ಲೊಕೇಶನ್ಸ್ಗಳನ್ನ ನೋಡ್ಕೊಂಡ್ಬಿಟ್ಟು ಇವತ್ತು ನೈಟು ಮನೆಗೆ ಹೋಗುವನಿದ್ದೇನೆ. ಸೊ ಇವತ್ತು ನಾನು ಮೊದಲಿಗೆ ನಿಮಗೆ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ಮಂದಿರವನ್ನು ತೋರಿಸುವೆ. ನಾನೀಗ ಈ ಮಂದಿರದ ಮುಖ್ಯ ಗೋಪುರದ ಮುಂದೆ ನಿಂತಿರುವೆ, ನಿಮಗೆ ಹಿಂದುಗಡೆ ಕಾಣಿಸುತ್ತೆ. ಸೊ ಈಗ ಟೈಮು ಬೆಳಗ್ಗೆ 6 ಗಂಟೆ ಆಗಿದೆ, ಇನ್ನೂ ಪೂಜೆ ನಡೀತಾ ಇದೆ. ಸೊ ಒಂದು ಸ್ವಲ್ಪ ಚಾಯವನ್ನು ತೆಗೆದುಕೊಳ್ಳೋಣ. ಅದಾದ ನಂತರ 1-2 ಗಂಟೆ ವಾಕಿಂಗು, ರನ್ನಿಂಗು, ಎಕ್ಸರ್ಸೈಸ್ ಮಾಡಿ ಬರುವೆ. ಮತ್ತು ಅದಾದ ನಂತರ ನಿಮಗೆ ಮಂದಿರವನ್ನು ತೋರಿಸುವೆ. ಗೆಳೆಯರೆ, ಭಾರತದ ಅತಿ ಎತ್ತರದ ಮಂದಿರದ ಗೋಪುರಗಳಲ್ಲಿ ಈ ಮಂದಿರದ ಗೋಪುರ ಕೂಡ ಒಂದಾಗಿದೆ. ಈ ಒಂದು ಗೋಪುರದ ಇನ್ವರ್ಟೆಡ್ ರಿಫ್ಲೆಕ್ಷನ್ನು ಮಂದಿರದ ಒಳಗಡೆ ಒಂದು ಸಣ್ಣ ಕೋಣೆ ಇದೆ, ಅದರ ಒಳಗಡೆ ಬೀಳುತ್ತೆ. ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸ್ ಆಗಿದೆ. ಅದನ್ನು ನಾನು ನಿಮಗೆ ಮಧ್ಯಾಹ್ನ ತೋರಿಸುವೆ, ಯಾಕಂದರೆ ಈಗ ಅದು ಕಾಣಿಸಲ್ಲ, ಬಿಸಿಲು ಬೀಳಬೇಕು. ಸೊ ಅಲ್ಲಿ ತನಕ ವಾಕಿಂಗ್ ಹೋಗಿ ಬರ್ತೀನಿ. ನೀವು ಹಂಪಿಯ ವಿರೂಪಾಕ್ಷೇಶ್ವರ ಮಂದಿರದ ಮುಂದೆ ಇರುವ ಹಂಪಿಯ ಗೋಲ್ಡನ್ ಮಾರ್ಕೆಟ್ನ ಬೀದಿಗಳಲ್ಲಿ, ಅಂದರೆ ಈ ರಾಜ ಬೀದಿಗಳಲ್ಲಿ ಕೂಡ ವಾಕಿಂಗ್ ಮಾಡಬಹುದು. ಇಲ್ಲವೇ ನಿಮಗೆ ಟ್ರೆಕ್ಕಿಂಗ್ ಮಾಡೋದಿದೆ, ಸ್ವಲ್ಪ ಬಾಡಿಗೆ ಎಕ್ಸರ್ಸೈಸ್ ಮಾಡಿಸೋದಿದೆ ಅಂತಂದರೆ ಇಲ್ಲೇ ಸಮೀಪದಲ್ಲಿರುವ ಮಾತಂಗ ಪರ್ವತವನ್ನು ಏರಿ ಅಲ್ಲಿ ಹೋಗಿ ಮೇಲೆ ಮೆಡಿಟೇಷನ್ ಮಾಡ್ಬೋದು, ಸನ್ರೈಸ್ ನೋಡ್ಬೋದು. ಸೊ ನಾನೀಗ ಅದನ್ನೇ ಮಾಡೋಕ್ಕೆ ಹೊರಟಿರುವೆ. ಗೆಳೆಯರೆ, ನಿಮಗೆ ಈ ಮಾತಂಗ ಪರ್ವತದ ಮೇಲೆ ಬೆಳಗ್ಗೆ ಮತ್ತು ಸಂಜೆ ಟೀ ಹಾಗೂ ವಾಟರ್ ಬಾಟಲ್ಗಳು ಸಿಗ್ತವೆ. ಸೊ ಈ ಸರ್ ಇರ್ತಾರೆ, ಇವರನ್ನು ನೋಡಿದ ಇವರಿಲ್ಲಿ ಪೂಜಾರಿಗಳಿರ್ತಾರೆ. ಸೊ ಇವರನ್ನು ಕೇಳಿದರೆ ಇವ್ರು ಕೊಡ್ತಾರೆ ನಿಮಗೆ. ಯಾರು ತಮ್ಮ ಮೇಲೆ ತಮ್ಮ ಟೈಮನ್ನು ಹಾಗೂ ಸಮಯವನ್ನು ಇನ್ವೆಸ್ಟ್ ಮಾಡ್ತಾರೋ ಅವರು ಮಾತ್ರ ತಮ್ಮ ಲೈಫಲ್ಲಿ ಒಂದು ದೊಡ್ಡ ಲೆವೆಲ್ಗೆ ಗ್ರೋ ಆಗೋಕ್ಕೆ ಸಾಧ್ಯವಿದೆ. ಅರ್ಲಿ ಮಾರ್ನಿಂಗ್ ಸನ್ರೈಸನ್ನು ನೋಡೋದು, ಈವ್ನಿಂಗಲ್ಲಿ ಸನ್ಸೆಟನ್ನು ನೋಡೋದು, ಇದು ಕೂಡ ಒಂದು ಬೆಸ್ಟ್ ಹ್ಯಾಬಿಟ್ ಆಗಿದೆ. ಸೊ ಈ ಹ್ಯಾಬಿಟನ್ನು ಇಲ್ಲಿ ಇಷ್ಟೊಂದು ಜನ ಫಾಲೋ ಅಪ್ ಮಾಡ್ತಾರೆ. ಸಪೋಸ್ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಯೋರಿದ್ದರೆ, ನಿಮ್ಮ ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಯೋರಿದ್ದರೆ, ವಿಸಿಟ್ www.roaringbusinessschool.com ಆ್ಯಂಡ್ ಜಾಯಿನ್ ಟು ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸ್. ಈಗ ಕೆಳಗಡೆ ಹೋಗುವೆ. ಇಲ್ಲಿಂದ ಕೆಳಗಡೆ ಹೋಗುವಾಗ ಕೇರ್ಫುಲ್ಲಾಗಿ ಹೋಗಬೇಕಾಗತ್ತೆ, ಇಲ್ಲಾಂದರೆ ನಾವು ಜರಿದು ಬೀಳೋ ಚಾನ್ಸಸ್ ಇದೆ. ಆಲ್ರೆಡಿ 2-3 ಜನ ಬಿದ್ದಿದ್ದಾರೆ, ನಾನು ಜಸ್ಟ್ ಸೇಫ್ ಆಗಿರುವೆ. ಇವತ್ತು ಸ್ವಲ್ಪ ಚಳಿ ಇದೆ. 2-3 ದಿನದಿಂದ ಚಳಿ ಇರಲಿಲ್ಲ, ಬಟ್ ಇವತ್ತು ಸ್ವಲ್ಪ ಚಳಿ ಇದೆ. ಸೊ ಹಂಪಿಯ ಫೋಟೋ ಗ್ಯಾಲರಿ ಇನ್ನೂ ಓಪನ್ ಆಗಿಲ್ಲ, ಕ್ಲೋಸ್ಡ್ ಆಗಿದೆ. ಸೊ ಅದಕ್ಕಾಗಿ ನಾನಿನ್ನು ಇಲ್ಲೇ ಕಾರಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಹಳೆಯ ಹಂಪಿ ಹೇಗಿತ್ತು ಮತ್ತು ಈಗಿನ ಹಂಪಿಯಲ್ಲಿ ಎಷ್ಟೆಲ್ಲ ಡಿಫ್ರೆನ್ಸ್ ಆಗಿವೆ ಅನ್ನೋದನ್ನು ನೀವು ಈ ಫೋಟೋ ಗ್ಯಾಲರಿಯಲ್ಲಿರುವ ಫೋಟೋಗಳನ್ನು ನೋಡಿ ತಿಳಿದುಕೊಳ್ಳಬಹುದು. ಇದು ಓಪನ್ ಆದ ನಂತರ ನಿಮಗೆ ಇದನ್ನು ನಾನು ತೋರಿಸುವೆ. This is Virupaksha temple in 1856, captured by Alexander Grindla. The same temple captured by John Gollings in 1983, and the same temple now in 2004, now 2025.
ನಾನೀಗ ವಿರೂಪಾಕ್ಷೇಶ್ವರ ಮಂದಿರದ ಒಳಗಡೆ ಬಂದಿರುವೆ. ಸೊ ಈ ಮಂದಿರದಲ್ಲಿ ನಿಮಗೊಂದು ಆನೆ ಕೂಡ ನೋಡೋಕ್ಕೆ ಸಿಗತ್ತೆ. ಸೊ ಇಲ್ಲಿದೆ ನೋಡಿ, ಆನೆಯನ್ನು ನೋಡುವುದಕ್ಕಾಗಿ ಇಷ್ಟೊಂದು ಜನ ಇಲ್ಲಿ ಸೇರಿದ್ದಾರೆ. ನಾನೀಗ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇರುವೆ. ಮಂದಿರದ ವ್ಯೂ ಈ ಥರ ಇದೆ. ನಿಮ್ಗೆ ತೋರಿಸಿದ್ದೆ ನಾನು, ಮುಂದೆಗಡೆ ಅಂದರೆ ಮತ್ತೊಮ್ಮೆ ತೋರಿಸುವೆ ಹೋಗುವಾಗಲೂ ಕೂಡ. ಸೊ ಇಲ್ಲಿ ನೋಡಿ, ಇದೆಷ್ಟು ದೊಡ್ಡದಾಗಿರುವ ಒಂದು ಬಟ್ಟಲಿದೆ. ಇಷ್ಟು ದೊಡ್ಡ ಬಟ್ಟಲನ್ನು ಏನಾದರೂ ಸಂಗ್ರಹ ಮಾಡೋದಕ್ಕೆ ನಿರ್ಮಿಸಿದ್ದಾರೆ ಅಂತ ಅನಿಸುತ್ತೆ. ಸೊ ಇತ್ತ ಕಡೆ ಒಂದೇನೋ ಟೇಬಲ್ ಥರ ಇದೆ, ಸಣ್ಣ ಟೇಬಲ್ಲು. ಸೊ ಒಳಗಡೆ ಭಾಳಷ್ಟು ವಿಷಯಗಳಿವೆ ಈ ಮಂದಿರದಲ್ಲಿಯೂ ಕೂಡ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು. ವಿರೂಪಾಕ್ಷ ಮಂದಿರದ ಮುಂದೆ ಇರುವ ಮುಖಮಂಟಪದ ಮೇಲೆ ಈ ಥರನಾದ ಪೇಂಟಿಂಗ್ಸ್ಗಳಿವೆ. ಇಲ್ಲೊಂದು ಎಷ್ಟು ದೊಡ್ಡ ಢೋಲ್ ಕೂಡ ಇದೆ. ಇಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ವಿಚಾರಗಳು ಈ ಮಂದಿರದ ಒಳಗಡೆ ಇವೆ. ಮಂದಿರದ ಆವರಣ ಈ ರೀತಿ ಇದೆ. ಇಲ್ಲೊಂದು ದೊಡ್ಡ ಗಂಟೆ ಇದೆ ನೋಡಿ. ವಿರೂಪಾಕ್ಷ ಮಂದಿರದ ಗರ್ಭಗೃಹದ ಹಿಂದುಗಡೆ ಒಂದು ಸಣ್ಣ ಕೋಣೆ ಇದೆ. ಸೊ ಆ ಕೋಣೆಯಲ್ಲಿ ಒಂದು ಸಣ್ಣ ಕಿಟಕಿ ಇದೆ. ಅದರಿಂದ ನಮಗೆ ಈ ಮಂದಿರದ ಮುಖ್ಯ ಪ್ರವೇಶ ದ್ವಾರದ ಮೇಲಿರುವ ಗೋಪುರ ಕಾಣಿಸುತ್ತೆ. ಆ ಗೋಪುರದ ನೆರಳು ಇದರ ಮುಂದಿರುವ ಗೋಡೆಯ ಮೇಲೆ ಉಲ್ಟಾ ಬೀಳುತ್ತೆ, ರಿವರ್ಸ್ ರಿಫ್ಲೆಕ್ಷನ್ ಆಗುತ್ತೆ. ಕಣ್ಣು ಮತ್ತು ಕ್ಯಾಮ್ರಾ ಇದೇ ಥರ ವರ್ಕ್ ಆಗುತ್ತೆ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅರಿವು ಕೂಡ ಅವಾಗಿನ ಜನರಿಗಿತ್ತು ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಲ್ ಪ್ರೂಫು ಇದಾಗಿದೆ. ಈ ಮಂದಿರದಲ್ಲಿ ಒಂದು ಮಠ ಇದೆ, ವಿದ್ಯಾರಣ್ಯ ಮಠ ಅಂತೇಳಿ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಊಟ ಇರುತ್ತೆ. ಇವರು ವಿದ್ಯಾರಣ್ಯ ಗುರುಗಳು. ಸೊ ಇವರು ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳು. ಇವರ ಒಂದು ಮಾರ್ಗದರ್ಶನದಲ್ಲಿಯೇ ವಿಜಯನಗರ ಸಾಮ್ರಾಜ್ಯ ಶುರುವಾಯಿತು. ಊಟಕ್ಕೆ ಅನ್ನ ಸಾಂಬಾರು ಇದೆ. ಮಂದಿರದಲ್ಲಿ ಅಂತೂ ಮಸ್ತಾದ ಊಟ ಆಯಿತು. ಈಗ ನಾನು ನಿಮಗೆ ವಿಜಯನಗರ ಕಾಲದ ಭೋಜನಾಲಯ ಹೇಗಿತ್ತು ಎಂಬುದನ್ನು ತೋರಿಸುವೆ. ಇಲ್ಲಿ ನೋಡಿ, ಇದು ವಿಜಯನಗರ ಕಾಲದ ಭೋಜನಾಲಯವಾಗಿದೆ. ಸೊ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಈ ರೀತಿ ಇದೆ ಇದು. ಸೊ ಇದರಲ್ಲಿ ನೀವು ಗಮನಿಸಬಹುದು, ಕಲ್ಲಿನ ತಟ್ಟೆಗಳಿವೆ ಮತ್ತು ಬಟ್ಟಲುಗಳಿವೆ. ಈಗ ನಾವು ಸ್ಟೀಲ್ ತಾಟುಗಳಲ್ಲಿ, ಅಲ್ಯೂಮಿನಿಯಂ ತಾಟುಗಳಲ್ಲಿ, ಪ್ಲಾಸ್ಟಿಕ್ನ ತಾಟುಗಳಲ್ಲಿ ಟಿಫಿನು ಊಟ ಮಾಡ್ತೀವಿ. ಸೊ ಇವರಿಲ್ಲಿ ಈ ಭೋಜನಾಲಯದಲ್ಲಿ ಕಲ್ಲಿನ ತಟ್ಟೆ, ಕಲ್ಲಿನ ಬಟ್ಟಲುಗಳಲ್ಲಿಯೇ ಊಟ ಮಾಡ್ತಾಯಿದ್ರು. ಸೊ ಸ್ಪೆಷಲ್ ಅಕೇಷನ್ಗಳಲ್ಲಿ ಈ ಭೋಜನಾಲಯದಲ್ಲಿ ಊಟ ಇರ್ತಾಯಿತ್ತು. ಎರಡು ಸೈಡ್ ಗೆಸ್ಟ್ಗಳು ಕೂಡ್ತಾಯಿದ್ರು. ಸೊ ಅವ್ರಿಗೆ ಊಟವನ್ನು ಇದೇ ಒಂದು ಭೋಜನಾಲಯದಲ್ಲಿ ಕಲ್ಲಿನ ತಟ್ಟೆಗಳಲ್ಲಿ ಬಡಿಸ್ತಾಯಿದ್ರು. ಸೊ ಇದು ಕೂಡ ಎಕ್ಸ್ಕೇವೇಷನ್ದಲ್ಲಿ ಸಿಕ್ಕಿದೆ ASIಗೆ. ಮತ್ತು ಏನು ನೆಕ್ಸ್ಟ್ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಅಲ್ಲೊಂದು ಹೊಸ ಪುಷ್ಕರಣಿ ಕೂಡ ಸಿಕ್ಕಿದೆ ಎಕ್ಸ್ಕೇವೇಷನ್ನಲ್ಲಿ ASIಗೆ. ಸೊ ಅಮೇಜಿಂಗ್ ಆಗಿದೆ ಅಲ್ಲ. ಹಳೆಯ ಕಾಲದ ಈ ಭೋಜನಾಲಯ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಹೇಗೆ ಅನಿಸಿತು ಅಂತೇಳಿ ಕಮೆಂಟ್ ಮಾಡಿ. ಹಂಪಿಯಲ್ಲಿ ನೀವು ಕನ್ನಡ ವಿಶ್ವವಿದ್ಯಾಲಯವನ್ನ ಕೂಡ ನೋಡ್ಬೋದು. ಟೂರಿಸ್ಟ್ಗಳಿಗೂ ಕೂಡ ಇದರ ಒಳಗೆ ಪ್ರವೇಶಿಸೋಕೆ ಅನುಮತಿ ಇದೆ. ಫ್ರೀ ಎಂಟ್ರಿ ಇದೆ, ನೀವು ಬರಬಹುದು. ಹಂಪಿಯಲ್ಲಿರುವ ಕನ್ನಡ ವಿಶ್ವವಿದ್ಯಾಲಯವನ್ನ ಕೂಡ ನೋಡ್ಬೋದು. ತುಂಬಾನೇ ಸುಂದರವಾಗಿರುವ ಕ್ಯಾಂಪಸ್ ಇದೆ. ನೀವು ಇಲ್ಲಿಗೆ ಬಂದಾಗ ನೀವು ಕೂಡ ಒಂದ್ಸರ್ತಿ ಟೈಮ್ ಇದ್ರೆ ವಿಸಿಟ್ ಮಾಡಿ. ಗೆಳೆಯರಿ, ಹಂಪಿಯಲ್ಲಿ ನನಗೆ ಎಷ್ಟು ಲೊಕೇಶನ್ಸ್ಗಳು ಗೊತ್ತಿದ್ವಲ್ಲ, ಅಷ್ಟೆಲ್ಲ ಲೊಕೇಶನ್ಸ್ಗಳನ್ನು ನಾನು ನೋಡಿರುವೆ. ನನಗೊಂದು ಬುಕ್ಕನ್ನು ಖರೀದಿ ಮಾಡೋದಿದೆ. ರಾಬರ್ಟ್ ಸಿವಿಲ್ ಬರೆದ ದ ಅನ್ಫಾರ್ಗೊಟನ್ ಎಂಪೈರ್ ಅನ್ನೋ ಒಂದು ಪುಸ್ತಕ ಇದೆ, ಮರೆತು ಹೋದ ಸಾಮ್ರಾಜ್ಯ. ಸೊ ಅದರಲ್ಲಿ ಹಂಪಿಯ ಬಗ್ಗೆ ಅಥೆಂಟಿಕ್ ಆಗಿರೋ ಇನ್ಫಾರ್ಮೇಷನ್ ಇದೆ. ಅದನ್ನು ನಾನು 2-3 ದಿನದಿಂದ ಹುಡುಕ್ತಾ ಇರುವೆ. ಸೊ ಈಗ ರೂಮಿಗೆ ಹೋಗುವೆ, ಸ್ನಾನ ಮಾಡಿ ಫ್ರೆಶಪ್ ಆಗುವೆ. ಅದಾದ ನಂತರ ಬುಕ್ಸನ್ನು ಹುಡುಕ್ಬಿಟ್ಟು ಮನೆಗೆ ಹೋಗುವ ತಯಾರಿಯನ್ನು ಮಾಡುವೆ. ಅದು ಹೆಚ್ಚು ಮಾರತ್ತೆ. ನಿಂಗೆ ದುಡ್ಡು ಮಾಡೋದಿದೆ ಅಂತಂದರೆ ಅನ್ಕೋ, ಆ ಬುಕ್ ತಗೋ, ಒಂದು 2-3 ಕಾಪೀಸು.
ಅದನ್ನ ಈ ಕನ್ನಡ ಮಾರ್ತಾ ಇರ್ತಾರಲ್ಲ, ಫಾರಿನರ್ಸ್ ಎಷ್ಟು ಜನ ಬರ್ತಾರಲ್ಲ ಅವ್ರು ಅದನ್ನು ತೊಗೊತಾರೆ. ಅವ್ರು ಅದನ್ನು ಹುಡುಕಿ ನಾವೇ 3 ದಿನದಿಂದ ಹುಡುಕ್ತಾ ಇದ್ದೀವಿ. ಕನ್ನಡ ಬುಕ್ಸ್ಗಳ ಜೊತೆಗೆ ದ ಫಾರ್ಗೆಟನ್ ಎಂಪರಿಗೆ ಏನು ದೊಡ್ಡ ಬುಕ್ ಇದೆ ಅಲ್ಲ 600ದು, ಇದ್ರದ್ದು ಒಂದು 2 ಪೀಸ್ ಇಟ್ಕೋ. ಸೊ ನೀ ಅವ್ರಿಗೆ ಕೇಳು, ಅವ್ರು ತೊಗೊತಾರೆ. 10 ಜನ ಫಾರಿನರ್ಸ್ ಕೇಳಿದ್ರೆ 5 ಜನ ತೊಗೊತಾರೆ. ಅವ್ರು ಅದಕ್ಕೆ ಹುಡುಕ್ತಾ ಇರ್ತಾರೆ. ಬಹಳಷ್ಟು ಹುಡುಕಾಡಿದ ನಂತರ ನನಗೆ ಫೈನಲ್ ಆಗಿ ಫಾರ್ಗೆಟನ್ ಎಂಪೈರ್ ಪುಸ್ತಕ ಸಿಕ್ಕಿದೆ. ಸೊ ಈ ಪುಸ್ತಕಕ್ಕಾಗಿ ನಾನು 3-4 ದಿನಗಳಿಂದ ಎಲ್ಲ ಕಡೆ ಹುಡುಕಾಡ್ತಾ ಇದ್ದೆ. ಅಲ್ಟಿಮೇಟ್ಲಿ ಈಗ ನನಗೆ ಸಿಕ್ಕಿದೆ. ಸೊ ಇದನ್ನು ಬರೆದವ್ರು ರಾಬರ್ಟ್ ಸಿವೆಲ್ ಇದ್ದಾರಲ್ಲ, ಸೊ ಇವರಿಂದಲೇ ಈ ವಿಜಯನಗರ ಸಾಮ್ರಾಜ್ಯ ಇದೆ ಅನ್ನೋದು ಬೆಳಕಿಗೆ ಬಂದಿತ್ತು. ಎಲ್ಲರೂ ಕೂಡ ಇಗ್ನೋರ್ ಮಾಡಿದ್ರು. ಹಂಪಿ ಬಗ್ಗೆ ಅಥೆಂಟಿಕ್ ಆಗಿ ಇನ್ಫಾರ್ಮೇಷನನ್ನು ಕೊಡುವ ಏಕೈಕ ಪುಸ್ತಕ ಇದಾಗಿದೆ. ಮಿಕ್ಕಿದ್ದೆಲ್ಲವೂ ಕೂಡ ಬಕ್ವಾಸ್ ರದ್ದಿಯಾಗಿದೆ. ಹೀಗಾಗಿ ನಾನು ಇದಕ್ಕಾಗಿಯೇ ಬಹಳಷ್ಟು ಕಷ್ಟಪಟ್ಟು ಹುಡುಕಾಡಿ ಇದೆಲ್ಲ ಪರ್ಚೇಸ್ ಮಾಡಿರುವೆ. ಇದರ ಜೊತೆಗೆ ನಾನು ಇನ್ನೂ ಕೆಲವೊಂದಿಷ್ಟು ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿರುವೆ. ಅದು ಯಾವುದಪ್ಪ ಅಂತಂದರೆ ಇದೊಂದಿದೆ, ದ ಪವರ್ ಆಫ್ ಇನ್ಫ್ಲೂಯೆನ್ಸ್ ಅಂತೇಳಿ ಒಂದು ಪುಸ್ತಕ ಇದೆ. ಇದು ಕೂಡ ಗ್ರೇಟ್ ಬುಕ್ ಇದೆ. ನೆಕ್ಸ್ಟು ಹಂಪಿ ವಿಜಯನಗರ ಅಂಥೇಳಿ. ಸೊ ಇದೊಂದು ಆರ್ಕಿಟೆಕ್ಚರಲ್ ಬುಕ್ ಆಗಿದೆ, ಅದಕ್ಕೆ ತೊಗೊಂಡಿರುವೆ. ಇದೇ ಥರ ಬಾದಾಮಿ ಐಹೊಳೆ ಪಟ್ಟದಕಲ್ಲು. ಸೊ ಇದನ್ನು ಜಾರ್ಜ್ ಮೈಕಲ್ ಅವ್ರು ಬರೆದಿದ್ದಾರೆ. ಇದು ಕೂಡ ಒಂದು ಆರ್ಕಿಟೆಕ್ಚರಲ್ ಬುಕ್ ಆಗಿದೆ. ಸೊ ಇವುಗಳನ್ನ ಪರ್ಚೇಸ್ ಮಾಡಿರುವೆ, ಇವುಗಳನ್ನೆಲ್ಲ ಓದುವೆ. ಸೊ ಓದ್ಬಿಟ್ಟು ಮತ್ತೆ ಹಂಪಿಗೆ ಬರುವೆ. ಸೊ ಈಗ ಹಂಪಿಯನ್ನು ಮತ್ತೊಮ್ಮೆ ನಾನು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡುವೆ, ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡುವೆ. ಓದ್ಕೊಂಬಂದರೆ ಚೆನ್ನಾಗಿರುತ್ತೆ. ನನಗೆ ಈ ಬುಕ್ ಸ್ಟಾಲ್ಗೆ ಹೋದಾಗ ಹೆಂಗಾಗತ್ತಪ್ಪ ಅಂತಂದರೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡತ್ತೆ. ಹೆಂಗೆ ಹುಡುಗಿಯರು ಬಟ್ಟೆ ಅಂಗಡಿಗೆ ಹೋದಾಗ ಎಲ್ಲ ಬಟ್ಟೆ ಬೇಕು ಅಂತ ಇರ್ತಾರಲ್ಲ, ಹಂಗಾಗಿಬಿಡತ್ತೆ. ಎಲ್ಲನೂ ಓದಲೇಬೇಕು ಅಂತ ಅನಿಸ್ಬಿಡತ್ತೆ. ಬಟ್ ಬಜೆಟ್ ಅನ್ನೋದು ಇರುತ್ತಲ್ಲ, ಸೊ ಇಷ್ಟ ಖರೀದಿ ಮಾಡೋಕ್ಕೆ 2200 ಖರ್ಚಾಗಿ ಹೋಗ್ಬಿಡ್ತು. ಇಂಥ ಬುಕ್ಸ್ಗಳೆಲ್ಲ ಕಾಸ್ಟ್ಲಿ ಇರ್ತವೆ. ಅದರಲ್ಲಿ ಮತ್ತು ಇಂಗ್ಲೀಷ್ ಬುಕ್ಗಳಂದರೆ ಮತ್ತಷ್ಟು ಕಾಸ್ಟ್ಲಿ ಇರ್ತವೆ. ಇರಲಿ, ಏನು ಮಾಡೋಕ್ಕಾಗಲ್ಲ. ವಿದ್ಯೆ ಫೊಕ್ಸೆಟೆ ಅಂತೂ ಬರಲ್ಲ. ಏನಾಗಲಿ ಮುಂದೆ ಸಾಗುಲಿ ಬಯಸಿದ್ದಯ್ಯ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ನನ್ನ ನಾಣೆ ನನ್ನ ಮಾತು ಸುಳ್ಳಲ್ಲ ನನ್ನ ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ನಾನೇ ನನ್ನ ಮಾತು ಸುಳ್ಳಲ್ಲ ನಾನೇ ನನ್ನ ಮಾತು ಸುಳ್ಳಲ್ಲ ಗೆಳೆಯರೇ, ನಾನೀಗ ನನ್ನ ರೂಮಿಗೆ ಬಂದು ತಲುಪಿರುವೆ. ರೂಮಲ್ಲಿ ಎಲ್ಲ ಹಿಂಗೆ ಅಸ್ತವ್ಯಸ್ತವಾಗಿ ಬಿದ್ದಿದೆ. ನಾನು ಟ್ರಾವೆಲ್ ಮಾಡೋದಕ್ಕಾಗಿ ನನ್ನ ಸ್ವಂತ ಹಾಸಿಗೆ ಚಾಪೆ ಎಲ್ಲವನ್ನ ತೆಗೆದುಕೊಂಡು ಹೋಗುವೆ. ಇದು ಬ್ಯಾಗ್ ಆಯಿತು. ಇಲ್ಲಿ ಬಟ್ಟೆಗಳು ಹಾಗೆ ಇನ್ನೂ ಬಿದ್ದಿವೆ. ಇವುಗಳನ್ನೆಲ್ಲ ಫಟಾಫಟ್ ಅಂತೇಳಿ ಪ್ಯಾಕ್ ಮಾಡುವೆ. ಅದಾದ ನಂತರ ಒಂದು ಕೋಲ್ಡ್ ಶವರನ್ನು ತೆಗೆದುಕೊಳ್ಳುವೆ ಮತ್ತು ಬೇಗನೆ ಮನೆಯ ಕಡೆಗೆ ಹೋಗುವೆ. 1 ವಾರ ಆಯಿತು ಮನೆ ಬಿಟ್ಟು. ಸೊ ಇಲ್ಲಿಂದ ನಮ್ಮ ಅಥಣಿಯ ಮನೆ 300 ಕಿಲೋಮೀಟರ್ ಇದೆ. ಸೊ ಪೂರ್ತಿ ನೈಟ್ ನಾನು ಅಥಣಿಗೆ ಹೋಗುವೆ. ಅಲ್ಲಿಂದ ಮರುದಿನ ಫ್ರೆಶಪ್ ಆಗಿ ಪುಣೆಗೆ ಹೋಗಬೇಕು.
ಸೊ ಆದಷ್ಟು ಬೇಗನೆ ಮತ್ತೆ ನಾನು ಹಂಪಿಗೆ ಬರ್ತೀನಿ. ನಾನು ಕರ್ನಾಟಕ ಟೂರನ್ನು ಕೂಡ ಮಾಡುವನಿದ್ದೇನೆ. ಈ ವರ್ಷ ಪೂರ್ತಿ ನಾನು ಕರ್ನಾಟಕದಲ್ಲಿಯೂ ಕೂಡ ಟ್ರಾವೆಲ್ ಮಾಡುವನಿದ್ದೇನೆ. ಸೊ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಬಾಯ್.